ಭಾಳ ಸಂತೋಷ ಆಗುತ್ತೆ. ಒಂದು ಬಂದು ಊಟ ನಾವು ಡೈಲಿ ನಾವು ಮಾಡಿದ್ರೆ ಒಂದು ಪೀಸ್ ಆಫ್ ಮೈಂಡ್ ಸಿಗುವಂಥದ್ದು, ಜೊತೆಯಲ್ಲಿ ತೃಪ್ತಿದಾಯಕವಾದಂಥ ಆಹಾರ ಸಿಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಊರಿನ ಮಕ್ಕಳು ಇದನ್ನು ಮಾಡಿರೋದ್ರಿಂದ ನಾವು ಭಾರತೂರಿನಿಂದ ಇಲ್ಲಿಗೆ ಬಂದು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಆ ಕೃಷ್ಣನ ಅನುಗ್ರಹದಲ್ಲಿ ಹೋಟೆಲ್ ಅಭಿವೃದ್ಧಿಯಾಗಲಿ, ಇನ್ನಷ್ಟು ಉತ್ತಮವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದ. ಓಕೆ ಸರ್.
ಸೊ ಅವರ ಆಶೀರ್ವಾದ ನಮ್ಮ ಗ್ರಾಮದಲ್ಲಿ ಇರಬೇಕು ಅನ್ನೋದು ನಮ್ಗೆ ಕರೆದಿರುವಂಥದ್ದು. ಆ್ಯಂಡ್ ಗಣ್ಯಾತಿ ವ್ಯಕ್ತಿಗಳು ಕೂಡ ಬರಲಿಕ್ಕಿದ್ದಾರೆ. ಆ್ಯಂಡ್ ಉಡುಪಿ ಅಂತ ಬಂದ ತಕ್ಷಣ ಬರುವಂಥದ್ದು ಏನಂತಂದ್ರೆ ಹೋಟೆಲ್ ಅನ್ನುವಂಥದ್ದು. ಸೊ ಉಡುಪಿ ನೇಮಲ್ಲಿ ಆ ರೀತಿ ಇದೆ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಬೇರೆ ಪ್ರೊಫೆಷನ್ಸ್ ಆದರೂ ಕೂಡ ಇದೊಂದು ಫ್ಯಾಷನ್ಸ್ ಆಗಿ ನಾವು ಈ ಒಂದು ತಿಳಿದಿರುವಂಥದ್ದು. ನಮ್ಮ ಬೆಂಗಳೂರಿನಲ್ಲಿ ಇದೊಂದು 2ನೇ ಬ್ರಾಂಚ್, ಒಂದು ಬ್ರಾಂಚ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ದೊಡ್ಡಬಳ್ಳಾಪುರ ಭಾಗದಲ್ಲಿ. ಆ್ಯಂಡ್ ಈ ಭಾಗದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಒಂದು ರುಚಿಯಾಗಿರುವಂಥ ಒಂದು ವೆಜ್ ಹೋಟ್ಲನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಖಂಡಿತವಾಗ್ಲೂ ಕೂಡ ಒಂದು ಬೆಸ್ಟ್ ಕ್ವಾಲಿಟಿ ಫುಡ್ನ ಕೊಡ್ತೀವಿ ಅನ್ನೋದು ಒಂದು ಅಶ್ಯೂರೆನ್ಸ್ ನಾವು ಈ ಭಾಗ ಜನರಿಗೆ ಕೊಟ್ಟಿದ್ದೀವಿ. ಸೊ ಆ್ಯಂಡ್ ಕ್ಲೀನ್ನೆಸ್ ಆಗಿರ್ಬೋದು ಆ್ಯಂಡ್ ಆ್ಯಂಬಿಯನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಭಾಗದವರು ಎಲ್ಲರೂ ಕೂಡ ಈ ಒಂದು ಜಾಗಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ಆರಂಭವಾಗಿದೆ. ಮತ್ತು ಇವತ್ತೇನು ಹೋಟ್ಲು ಮಾಡಿದ್ದಾರೆ ಆ ಟೀಮು ಭಾಳ ಡೆಡಿಕೇಟೆಡ್ ಆಗಿ ಕೆಲಸವನ್ನು ಮಾಡುವಂಥದ್ದು. ಈ ಭಾಗದ ಜನಕ್ಕೆ ಸ್ವಾದಿಷ್ಟವಾದ ಹಾಗೆ ರುಚಿ ಹಾಗೆ ಶುಚಿ, ಇವತ್ತು ಶುಚಿಯೂ ಪ್ರಮುಖವಾದ ಅಂಶ ಇದೆ. ಭಾಳ ಅದ್ಭುತವಾದ ಆಹಾರಗಳನ್ನು ಕೊಡಬೇಕು ಅಂತ ಸೇವೆಯಲ್ಲಿ ಕರೆದಿದ್ದಾರೆ. ಜನ ಬಂದು ಅದ್ಭುತವಾದಂಥ ಸ್ವಾದಿಷ್ಟವನ್ನು ಅನುಭವಿಸಬೇಕು ಅಂತ ಗ್ರಾಹಕರುಗಳಿಗೆ ಅದೇ ಶುಚಿ ಮತ್ತು ರುಚಿ ಏಕಜಾಗದಲ್ಲಿ ಸಿಗುತ್ತೆ. ಬಹಳ ಅದ್ಭುತವಾದ ಆಹಾರ ತಿನಿಸುಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಒಂದು ಸರಿ ಸವಿರಿ, ಅನಂತರ ನಾವು ಕರೆಯೋದು ಬೇಡ, ಹೊರಗೆ ಬಂದು ಎಂಜಾಯ್ ಮಾಡ್ತಾರೆ. ಹೇಳಿ ಸರ್, ಹೆಂಗಿದೆ? ಏನು ತಿಂತಾ ಇದ್ದೀರಿ ಸರ್ ಈ ಹೋಟ್ಲಲ್ಲಿ? ಏನು ತಿಂತಾ ಇದ್ದೀರಾ? ಇಡ್ಲಿ ವಡೆ ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಅದೇ ಸಾಂಬಾರು ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಇನ್ನೇನು ಟ್ರೈ ಮಾಡಬೇಕು ಅಂತಿದ್ರಿ? ಇನ್ನೇನು ಟ್ರೈ ಮಾಡಬೇಕು ಅಂತಿದ್ದೀರಾ? ದೋಸೆ ಹೌದಾ ಸರ್, ನೀವು ಹೇಗಿದೆ ಟೇಸ್ಟು? ಚೆನ್ನಾಗಿದೆ.